ಹರಿ ಓಂ. 10ನೇ ಅಧ್ಯಾಯದ 4ನೇ ಶ್ಲೋಕ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಬುದ್ಧಿಃ ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವಃ ಭಾವಃ ಭಯಂ ಚ ಅಭಯಮೇವ ಚ. ಅಂದ್ರೆ ಇದೆಲ್ಲ ಒಂದೊಂದು ಗುಣಗಳು, ಎಲ್ಲವೂ ಕೂಡ ನನ್ನಿಂದಲೇ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎಲ್ಲವೂ ಕೂಡ ನನ್ನ ಅಧೀನ, ಮತ್ತು ಈ ಎಲ್ಲ ಅರಿವುಗಳು ನಮಗೆ ಬರ್ತಕ್ಕಂಥದ್ದು ಕೂಡ, ಈ ಎಲ್ಲ ಭಾವನೆಗಳು ನಮ್ಮಲ್ಲಿ ಹುಟ್ಟುವಂಥದ್ದು ಕೂಡ ಅದು ಕೂಡ ನನ್ನಿಂದಲೇ. ಯಾವ್ದ್ಯಾವುದು? ಬುದ್ಧಿ, ಜ್ಞಾನ, ಅಸಮೋಹ, ಕ್ಷಮಾ, ಸತ್ಯಂ, ದಮಃ, ಶಮಃ 7, ಮತ್ತು ಸುಖ, ದುಃಖ, ಭವ, ಭಾವ, ಭಯ, ಅಭಯ 6, ಒಟ್ಟು 13 ಗುಣಗಳನ್ನು ಭಗವಂತ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಒಂದೊಂದೇ ವಿಚಾರಗಳನ್ನು ನೋಡ್ತಾ ಹೋದ್ರೆ, ಮೊದಲಿಗೆ ಬುದ್ಧಿ. ಬುದ್ಧಿ ಬೇರೆ, ಜ್ಞಾನ ಬೇರೆ. ನಮಗೆ ಸಾಮಾನ್ಯವಾಗಿ ಬುದ್ಧಿ ಮತ್ತು ಜ್ಞಾನ ಎರಡು ಒಂದೇ ಅನ್ಕೊಂಡಿರ್ತೀವಿ. ನೋಡಿ, ಜ್ಞಾನ ಅಂದ್ರೆ ನಮಗೆ ಇರುವಂತ ಒಂದು ಅರಿವಿದೆಯಲ್ಲ, ತಿಳುವಳಿಕೆ ಅಂತ ಅಷ್ಟ. ಜ್ಞಾನ ಶಬ್ದಕ್ಕೆ ಅರ್ಥ ಏನು? ತಿಳುವಳಿಕೆ ಅಂತ ಅರ್ಥ. ಆದ್ರೆ ಬುದ್ಧಿ ಅಂತ ಹೇಳಿದ್ರೆ ತಿಳುವಳಿಕೆ ಎಲ್ಲದ್ರದ್ದು ಇರುತ್ತೆ. ಒಳ್ಳೇದು ಯಾವುದು ಗೊತ್ತಿರುತ್ತೆ, ಕೆಟ್ಟದ್ದು ಯಾವುದು ಗೊತ್ತಿರುತ್ತೆ. ಒಳ್ಳೆಯದ್ರ ಬಗ್ಗೆನೂ ನಮಗೆ ಗೊತ್ತು, ಕೆಟ್ಟದ್ರ ಬಗ್ಗೆನೂ ಗೊತ್ತು, ಅದು ಜ್ಞಾನ. ಎಲ್ಲವೂ ಗೊತ್ತಿರಬೇಕು, ಒಳ್ಳೇದು ಗೊತ್ತಿರಬೇಕು, ಕೆಟ್ಟದ್ದು ಗೊತ್ತಿರಬೇಕು. ಬುದ್ಧಿ ನನಗೆ ಯಾವುದು ನನ್ನ ಆತ್ಮೋದ್ಧಾರಕ್ಕೆ ಒಳ್ಳೆಯದೋ ಅದು ಬೇಕು, ಯಾವುದು ಆತ್ಮೋದ್ಧಾರಕ್ಕೆ ಪ್ರತಿಬಂಧಕವೋ ಅದು ಬೇಡ. ಈ ಯಾವುದು ಕಾರ್ಯ ಯಾವುದು ಅಕಾರ್ಯ, ಯಾವುದು ನಾನು ಸ್ವೀಕರಿಸಬೇಕು, ಯಾವುದನ್ನ ನಾನು ಸ್ವೀಕರಿಸಬಾರದು ಅನ್ನೋ ತೀರ್ಮಾನ ತೆಗೆದುಕೊಳ್ಳುವ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಬುದ್ಧಿ ಅಂತ ಕರೆಯೋದು. ಇವತ್ತು ಉದಾಹರಣೆಗೆ ಡಿಗ್ರಿ, ಮಾಸ್ಟರ್ ಡಿಗ್ರಿಗಳನ್ನೆಲ್ಲ ಮಾಡಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪದವಿಗಳನ್ನ ಪಡೆದಿರ್ತಾರೆ, ಅದು ಜ್ಞಾನ. ಅವರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಇದೆ, ಆದರೆ ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಅದು ಜೀವನಕ್ಕೆ ಯಾವ ತರ ಉಪಕಾರಿ, ಯಾವ ತರ ಉಪಕಾರಿ ಅಲ್ಲ, ಇದ್ರ ಬಗ್ಗೆ ಗೊತ್ತಿರಬೇಕಲ್ಲ, ಅದು ಗೊತ್ತಿರೋದಿಲ್ಲ. ಅಲ್ಲಿ ಬುದ್ಧಿ ಇಲ್ಲ ಅಂತ ಅರ್ಥ. ಜ್ಞಾನ ಇದ್ದು ಬುದ್ಧಿ ಇಲ್ಲ ಅಂತ ಅರ್ಥ. ಹಾಗಾಗಿ ಜ್ಞಾನ ಅನ್ನೋದು ಬೇರೆ, ಬುದ್ಧಿ ಅನ್ನೋದು ಬೇರೆ. ಜ್ಞಾನ ಅಂದ್ರೆ ಬರೀ ತಿಳುವಳಿಕೆ, ಬುದ್ಧಿ ಅಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಅರ್ಥ. ಹೀಗೆ ಬುದ್ಧಿ ಎರಡನೇದು ಜ್ಞಾನ. ಜ್ಞಾನ ಅಂದ್ರೆ ಆಗ ಹೇಳಿದೆ ತಿಳುವಳಿಕೆ, ವಸ್ತುಗಳ ತಿಳುವಳಿಕೆ. ಈಗ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಸಕಲ ಶಾಸ್ತ್ರ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಎಲ್ಲವೂ ಗೊತ್ತು. ಎಲ್ಲದರ ಬಗ್ಗೆ ಮಹಾಭಾರತದಲ್ಲಿ ಯಾವ ಪರ್ವದಲ್ಲಿ ಏನು ಹೇಳಿದ್ದಾರೆ, ಭಗವದ್ಗೀತೆ ಕೃಷ್ಣ ಯಾವ್ಯಾವ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಹೀಗೆ ಎಲ್ಲದರ ಬಗ್ಗೆ ತಿಳುವಳಿಕೆ ಇದೆ. ಜ್ಞಾನ ಅಂದ್ರೆ ತಿಳುವಳಿಕೆ ಅಂತ ಅರ್ಥ. ಬುದ್ಧಿ ಅಂದ್ರೆ ತಾನು ತಿಳಿದಂತ ಆ ಒಂದು ಏನು ತಿಳುವಳಿಕೆ ಇದೆ, ಜ್ಞಾನ ಇದೆ, ಅದನ್ನ ಸರಿಯಾಗಿ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಯಾವ ಕ್ರಮದಲ್ಲಿ ನಾನು ಅಳವಡಿಸಿಕೊಳ್ಬೇಕು, ಯಾವ ರೀತಿಯಾಗಿ ನನಗೆ ನನ್ನ ಜೀವನಕ್ಕೆ ಅದು ಬೇಕು, ಯಾವ ರೀತಿಯಲ್ಲಿ ನನಗದು ಬೇಡ ಅನ್ನೋ ತೀರ್ಮಾನ ಮಾಡಿಕೊಳ್ಳೋದಕ್ಕೆ ಬುದ್ಧಿ ಅಂತ ಕರೆಯೋದು. ಹಾಗಾಗಿ ಕೃಷ್ಣ ಮೊದಲು ಹೇಳಿದ್ದು ಬುದ್ಧಿ. ಇನ್ನು ಎರಡನೇದು ಹೇಳ್ತಕ್ಕಂಥದ್ದು ಜ್ಞಾನ. ಜ್ಞಾನ ಅಂದ್ರೆ ವಸ್ತುಗಳ ಒಂದು ತಿಳುವಳಿಕೆ ಅಂತ ಅರ್ಥ. ಅಸಮ್ಮೋಹ, ಮೋಹ ಬೇರೆ, ಅಸಮ್ಮೋಹ ಬೇರೆ. ಮೋಹ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅನ್ಯಥಾ ಜ್ಞಾನಕ್ಕೆ ಮೋಹ ಅಂತ ಕರೆಯೋದು. ಅನ್ಯಥಾ ಜ್ಞಾನ, ಅನ್ಯಥಾ ಜ್ಞಾನ ಅಂತ ಹೇಳಿದ್ರೆ ಸರಿಯನ್ನೇ ತಪ್ಪು ಅಂತ ತಿಳ್ಕೊಳ್ಳೋದು, ತಪ್ಪನ್ನ ಸರಿ ಅನ್ಕೊಳ್ಳೋದು, ಒಳ್ಳೆಯವರನ್ನ ಕೆಟ್ಟವರು ಅನ್ಕೊಳ್ಳೋದು, ಕೆಟ್ಟವರನ್ನ ಒಳ್ಳೆಯವರು ಅನ್ಕೊಳ್ಳೋದು, ಇದೆಲ್ಲ ಸಮ್ಮೋಹ. ಅಸಮ್ಮೋಹ ಅಂತ ಹೇಳಿದ್ರೆ ಈ ತರ ಅಲ್ಲ. ಅಂದ್ರೆ ನಮ್ಗೆ ಒಳ್ಳೇದು ಒಳ್ಳೇದಾಗೇ ನಾವು ತಿಳ್ಕೊಳ್ಬೇಕು, ಕೆಟ್ಟದ್ದನ್ನ ಕೆಟ್ಟದ್ದಾಗಿ ತಿಳ್ಕೊಳ್ಬೇಕು. ಅಸಮ್ಮೋಹ ಅಂದ್ರೆ ಸರಿಯಾದ ರೀತಿಯಾದ ತಿಳುವಳಿಕೆ, ಒಳ್ಳೆಯದನ್ನ ಒಳ್ಳೆಯದನ್ನಾಗಿ, ಕೆಟ್ಟದ್ದನ್ನ ಕೆಟ್ಟದ್ದನ್ನಾಗಿ. ಯಾವುದು ನನಗೆ ಬೇಕೋ ಅದು ನನಗೆ ಬೇಕು, ಯಾವುದು ನನಗೆ ಬೇಡವೋ, ಯಾವುದರಿಂದ ನನಗೆ ತೊಂದರೆಯೋ, ಯಾವುದರಿಂದ ನನಗೆ ಒಳ್ಳೆಯದಾಗತ್ತೋ ಅದು ನನಗೆ ಬೇಕು ಅಂತ ಅದರ ಹಿಂದೆ ಹೋಗಬೇಕು. ಯಾವುದರಿಂದ ನನಗೆ ಕೆಟ್ಟದ್ದಾಗತ್ತೋ ಅದರ ಹಿಂದೆ ನಾವು ಹೋಗಬಾರದು. ಆ ರೀತಿಯಲ್ಲಿ ನಮ್ಮ ಒಂದು ಮನಸ್ಥಿತಿ ಇರಬೇಕು. ಹೀಗೆ ಅಸಮ್ಮೋಹ ಅಥವಾ ಅಸಮ್ಮೋಹ ಶಬ್ದಕ್ಕೆ
ಕೆಟ್ಟದ್ದನ್ನ ಮಾಡುವ ಬಯಕೆ ನಮ್ಮಲ್ಲಿ ಹುಟ್ಟಲೇಬಾರದು. ಕೆಲವರಿಗೆ ಇಂಥ ಕೆಟ್ಟದ್ದನ್ನ ನಾನು ಮಾಡ್ತೀನಿ. ಈಗ ನೋಡಿ, ದುರ್ಯೋಧನನಿಗೆ ಪಾಂಡವರನ್ನ ಬೇರೆ 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 ತರದಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ಅರಗಿನ ಮನೆಯಲ್ಲಿ ಇಟ್ಟು ಸುಡಬೇಕು, ವನವಾಸಕ್ಕೆ ಕಳಿಸಿ ಅವರನ್ನು ಸಾಯಿಸಬೇಕು, ತಿನ್ನುವ ಆಹಾರದಲ್ಲಿ ವಿಷ ಹಾಕಿ ಸಾಯಿಸಬೇಕು, ಆಟ ಆಡುವಾಗ ಬಾವಿಗೆ ದೂಡಿ ಸಾಯಿಸಬೇಕು. ಒಂದಲ್ಲ ಎರಡಲ್ಲ, ಹತ್ತಾರು ರೀತಿಯಲ್ಲಿ ಕೆಟ್ಟದ್ದನ್ನ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಗೆ ಕೆಟ್ಟದಾಗಬೇಕು, ಕೆಟ್ಟದ್ ಮಾಡ್ಬೇಕು ಅಂತ ಬಯಸೋದಕ್ಕೆ ಸಮೋಹ ಅಂತ ಕರೆಯೋದು. ಅಸಮೋಹ ಅಂತ ಹೇಳಿದ್ರೆ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟದ್ದನ್ನ ಬಯಸದೇ ಇರುವಂತದಕ್ಕೆ ಅಸಮೋಹ ಅಂತ ಕರೆಯುವಂಥದ್ದು. ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮ. ಕ್ಷಮ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಗುಣ, ಕ್ಷಮ ಎಂಬುವಂಥದ್ದು. ಅಂದ್ರೆ ಯಾರಾದರೂ ನಮ್ಮನ್ನ ಟೀಕೆ ಮಾಡ್ತಾರೆ, ನಮ್ಮನ್ನ ನಿಂದನೆ ಮಾಡ್ತಾರೆ, ನಮ್ಮ ಬಗ್ಗೆ ಆಡ್ಕೊಳ್ತಾರೆ, ಈಗ ಎಲ್ಲ ನಡೆಯುತ್ತೆ. ಆದ್ರೂ ನಾವು ಅವ್ರ ಮೇಲೆ ಕೋಪಗೊಳ್ಳದೇನೆ ನಾವು ಅವ್ರನ್ನ ಕ್ಷಮಿಸುವಂಥದ್ದು. ಆ ವ್ಯಕ್ತಿ ನನ್ನನ್ನು ಏನೋ ನಿಂದನೆ ಮಾಡ್ತಾ ಇದ್ದಾನೆ, ಅವನು ಹೇಳ್ತಕ್ಕಂಥ ವಿಚಾರ, ಆ ಮಾಡ್ತಕ್ಕಂಥ ನಿಂದನೆ ಅದು ನಿಜವಾಗಿ ನನ್ನಲ್ಲಿದ್ರೆ ಸರಿ ಮಾಡ್ಕೊಂಡ್ರಾಯ್ತು. ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ನನ್ನಲ್ಲಿ ಇಲ್ಲದೆ ಇದ್ದಂತ ಆ ತಪ್ಪುಗಳನ್ನ ಸುಮ್ಮನೆ ನನ್ನಲ್ಲಿ ಆರೋಪ ಹಾಕ್ತಾ ಇದ್ದಾನಲ್ವಾ, ನನಗ್ ಸಂಬಂಧಪಟ್ಟದ್ದಲ್ಲ. ನಿಜವಾಗೂ ನನ್ನಲ್ಲಿ ಅಂತ ದೋಷಗಳಿದ್ದು ನನಗೆ ಹೇಳಿದ್ರೆ ನನಗೆ ಸಂಬಂಧಪಡುವಂಥದ್ದು. ಹೌದು, ನನ್ನಲ್ಲಿ ಇಂಥ ತಪ್ಪುಗಳಿದೆ, ತಿದ್ದುಕೊಳ್ಬೋದಿತ್ತು. ನನ್ನಲ್ಲಿ ಇಲ್ಲದೆ ಇದ್ದದ್ದನ್ನ ಸುಮ್ಮನೆ ಹೇಳ್ತಾ ಇದ್ದಾನೆ, ಹಾಗಾಗಿ ನನ್ನಲ್ಲಿ ಇಲ್ಲದ್ದಲ್ವಾ, ಅದು ನನಗೆ ಸಂಬಂಧನೇ ಇಲ್ಲ ಅದು ಅಂತ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೇಬಾರದು. ಸಾಮಾನ್ಯವಾಗಿ ನೋಡಿ, ಮನುಷ್ಯರ ಗುಣ ಹೇಗಿರುತ್ತೆ ಅಂದ್ರೆ, ಅವರ ದೋಷಗಳನ್ನ ಯಾರಾದರೂ ಎತ್ತಿ ಆಡಿದ್ರೆ ಅಂತ ವ್ಯಕ್ತಿಗಳನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಯಾಕೆ? ಅವನ ದೋಷಗಳನ್ನ ಎತ್ತಾಡ್ತಾ ಇದ್ದಾರೆ. ಅವ್ರಿಗೆ ದೋಷ ಇದ್ರೂ ಕೂಡ ದೋಷಗಳನ್ನ ಮುಚ್ಚಿಟ್ಟು ಹೊಗಳ್ತಾ ಇರ್ಬೇಕು ಅವರನ್ನ, ಅಂತವ್ರ ಮೇಲೆ ಪ್ರೀತಿ. ಅದಕ್ಕೆ ಒಂದು ಮಾತಿರುವುದು, ಅಪ್ರಿಯಸ್ಯ ಚ ಸತ್ಯಸ್ಯ ವಕ್ತಾ ಶೋತಾ ಚ ದುರ್ಲಭ ಅಂತ. ಅಂದ್ರೆ ಕೆಲವುದು ಅಪ್ರಿಯವಾದ ಸತ್ಯಗಳು, ಅಂದ್ರೆ ಅವನಲ್ಲಿರ್ತಕ್ಕಂಥ ದೋಷಗಳನ್ನ ತಪ್ಪುಗಳನ್ನ ಯಾರಾದ್ರೂ ಎತ್ತಿ ಆಡಿಬಿಟ್ರೆ ವಸ್ತುತಃ ಏನ್ ಮಾಡ್ಕೊಳ್ಬೇಕು, ಹೌದು ನನ್ನಲ್ಲಿ ಈ ತಪ್ಪಿದೆ, ನನ್ನ ತಪ್ಪನ್ನ ನಾನೇ ಗುರುತಿಸಿಲ್ಲ, ಆ ವ್ಯಕ್ತಿ ಗುರುತಿಸಿ ನನಗೆ ಹೇಳಿದ್ದಾನಲ್ವಾ, ನಾನು ನಾಳೆಯಿಂದ ಈ ತಪ್ಪು ಮಾಡಬಾರ್ದು, ಈ ತಪ್ಪನ್ನ ಹಂತ ಹಂತವಾಗಿ ತಿದ್ಕೊಳ್ಬೇಕು, ಸರಿ ಮಾಡ್ಕೊಳ್ಬೇಕು ಅಂತ ಸರಿ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟುಕೊಂಡು ಯಾರು ನಮ್ಮ ತಪ್ಪನ್ನ ಎತ್ತಿ ತೋರಿಸ್ತಾರೋ, ಯಾಕಂದ್ರೆ ನನಗೆ ಒಳ್ಳೇದಾಗ್ಬೇಕು ಅಂತ ಬಯಸೋರು ಯಾರೇ ಇರಲಿ, ನನ್ನ ತಪ್ಪುಗಳನ್ನ ನನಗೆ ಎದುರಿಂದನೇ ಹೇಳ್ಬಿಡ್ತಾರೆ, ಹೀಗೆ ಹೀಗೆ ಅಂತ ಹೇಳ್ತಾರೆ, ನಾವು ಸರಿ ಮಾಡ್ಕೊಂಡು ಹೋಗ್ಬೋದು. ಅರೆ, ಯಾರು ನನ್ನ ಶ್ರೇಯಸ್ಸನ್ನ ಬಯಸೋದಿಲ್ವೋ ಅವ್ರು ಹಿಂದಿಂದ ಹೇಳ್ಕೊಂಡ್ ಬರ್ತಾರೆ, ಎದುರುಗಡೆ ಹೇಳೋದಿಲ್ಲ. ಎದುರುಗಡೆ ಯಾರೊಬ್ಬ ನನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು, ನನ್ನ ಹಿತೈಷಿಯವನು ಅಂತ ಅರ್ಥ. ಯಾಕೆ? ನಾನು ಇನ್ನೊಮ್ಮೆ ಆ ತಪ್ಪನ್ನ ಮಾಡಬಾರದು, ಯಾಕೆ ತಪ್ಪಿನಿಂದ ನನಗೆ ತೊಂದರೆ ಅಲ್ವಾ. ಅದಕ್ಕೋಸ್ಕರ ಆ ತಪ್ಪು ನನ್ನಿಂದ ಮತ್ತೊಮ್ಮೆ ಆಗದಂತೆ ಆ ಕಾಳಜಿಯಿಂದ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು, ಹಾಗೆ ಯಾರಾದ್ರೂ ನಮ್ಮ ತಪ್ಪುಗಳನ್ನ ತೋರಿಸ್ಕೊಟ್ರೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಲ್ಲ, ಆ ತಪ್ಪನ್ನ ತಿದ್ಕೊಳ್ಬೇಕು. ಅಥವಾ ನನ್ನಲ್ಲಿ ಇಲ್ಲದ ತಪ್ಪುಗಳನ್ನ ಯಾರಾದ್ರೂ ಸುಮ್ಮನೆ ಅಸೂಯೆಯಿಂದ ನನ್ನಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಆ ವ್ಯಕ್ತಿ ಬಗ್ಗೆ ಕೋಪಗೊಳ್ಳದೇನೆ, ಇದು ನನಗೆ ಸಂಬಂಧಪಡತಕ್ಕಂಥ ವಿಚಾರ, ನನಗೂ ಆ ವ್ಯಕ್ತಿ ಹೇಳತಕ್ಕಂಥ ದೋಷಾರೋಪಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತ ನಾವು ನ್ಯೂಟ್ರಲ್ ಆಗಿರಬೇಕು. ಅದು ಕ್ಷಮ ಅಂತಹ ಒಂದು ಕ್ಷಮಿಸುವ ಒಂದು ಸ್ವಭಾವ. ಸತ್ಯಂ, ಸತ್ಯ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರಾಮಾಣಿಕವಾಗಿರುವಿಕೆ. ಸಜ್ಜನಿಕೆಯನ್ನ ಸಜ್ಜನ ಮಾರ್ಗದಲ್ಲಿರುವಿಕೆ, ಸಜ್ಜನರಾಗಿರುವುದು ಅಂತ ಅರ್ಥ. ಅಂದ್ರೆ ವೇಷ ಹಾಕೊಂಡು ಮೋಸ ಮಾಡೋದು, ಸತ್ಯವಂತರ ಮುಖವಾಡವನ್ನ ಧರಿಸಿ ಅಸತ್ಯವಂತರಾಗಿರುವುದು, ಹೀಗಲ್ಲ, ಸತ್ಯವಂತರಾಗಿರಬೇಕು ಅಂತ ಅರ್ಥ. ಮತ್ತು ಯದ್ಭೂತ ಹಿತಮತ್ಯಂತಂ ತತ್ಸತ್ಯಮಿಪಿ ದೀಯತೆ, ಯಾವುದು ಸಜ್ಜನರಿಗೆ ಹಿತವೋ ಅಂತಹ ಒಂದು ಮಾರ್ಗದಲ್ಲಿರುವಂಥದ್ದಕ್ಕೆ ಸತ್ಯ ಅಂತ ಕರೆಯುವ ಸತ್ಯಂ. ಇನ್ನು ದಮಃ, ದಮ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ದಮ ಇಂದ್ರಿಯ ನಿಗ್ರಹ, ನಮ್ಮ ಜ್ಞಾನೇಂದ್ರಿಯಗಳು ನಮ್ಮ ಕರ್ಮೇಂದ್ರಿಯಗಳು ಅದು ನಿಯಂತ್ರಣದಲ್ಲಿರಬೇಕು. ಅವು ಹೇಳಿದಂತೆ ನಾವು ಕೇಳೋದಲ್ಲ. ಕಣ್ಣು ಬಣ್ಣ ಬೇಕು ಅಂತ ಯಾವ್ದ್ಯಾವ್ದೋ ಬಣ್ಣದ ಕಡೆ ಕಣ್ಣು ಆಕರ್ಷಣೆ ಹುಟ್ಟಿಸತ್ತೆ, ಚರ್ಮ ಸ್ಪರ್ಶ ಬೇಕು ಅಂತ ಯಾವ್ದ್ಯಾವ್ದೋ ಚರ್ಮ ಸ್ಪರ್ಶದ ಬಗ್ಗೆ ಆಸಕ್ತಿ ಹುಟ್ಟಿಸತ್ತೆ. ಆದ್ರೆ ನಮಗೆ ನಿಯಂತ್ರಣ ಇರಬೇಕಲ್ವಾ. ಚರ್ಮಕ್ಕೆ ಎಲ್ಲಾ ಸ್ಪರ್ಶವೂ ಬೇಕು, ಆದ್ರೆ ಯಾವ ಸ್ಪರ್ಶ ನನಗೆ ವಿಹಿತ ಆ ಸ್ಪರ್ಶವನ್ನು ಮಾತ್ರ ನಾನು ಬಯಸಬೇಕು. ಯಾವ ರೂಪವನ್ನು ನಾನು ನೋಡಬಹುದು ಆ ರೂಪವನ್ನು ಮಾತ್ರ ನಾನು ನೋಡಬೇಕು. ಕಣ್ಣು ಬಯಸತ್ತೆ ಅಂತ ಎಲ್ಲಾ ರೂಪಗಳನ್ನು ನೋಡುವಂಥದ್ದಲ್ಲ, ಕಿವಿ ಬಯಸತ್ತೆ ಅಂತ ಎಲ್ಲಾ ಶಬ್ದಗಳನ್ನ ಶ್ರವಣ ಮಾಡುವಂಥದ್ದಲ್ಲ. ಹೀಗೆ ಸತ್ಯಂ, ದಮಃ, ಶಮಃ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ನಮ್ಮ ನೋಡಿ ಇಂದ್ರಿಯ ನಿಗ್ರಹ ಇದೆ, ಸತ್ಯ ಮಾರ್ಗದಲ್ಲಿ ನಿತ್ಯಲ್ಲಿದ್ದಾಗ ಶಮ. ಶಮ ಅಂತ ಹೇಳಿದ್ರೆ ಮನಸ್ಸು ಶಾಂತವಾಗಿರೋದು ಅಂತ ಅರ್ಥ. ಮನಸ್ಸಲ್ಲಿ ಗೊಂದಲ ಇಲ್ಲ, ಏನೋ ಕಿರಿಕಿರಿ ಅಂತ ಗೊಂದಲ ಇಲ್ಲ, ಅಥವಾ ಮನಸ್ಸಿನಲ್ಲಿ
ಯಾರೊಬ್ಬರ ಬಗ್ಗೆ ತಪ್ಪು ಕಲ್ಪನೆಗಳಿಲ್ಲ, ಯಾವುದೇ ತರ ಒತ್ತಡಗಳಿಲ್ಲ, ನಮಗೆ ಟೆನ್ಷನ್ ಅಂತೀವಲ್ಲ ಹಾಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡಗಳಿಲ್ಲ, ಮತ್ತು ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸಿದ್ದೇವೆ. ಹೀಗೆ ಇದಕ್ಕೆ ಶಮ ಅಂತ ಕರೆಯುವಂಥದ್ದು. ಇನ್ನು ನಮಗೆ ಕೆಲವೊಮ್ಮೆ ಸುಖ ಬರುತ್ತೆ, ಕೆಲವೊಮ್ಮೆ ದುಃಖ ಬರುತ್ತೆ. ಸುಖ ಬರೋದು ಭಗವಂತನಿಂದ, ದುಃಖ ಬರೋದು ಭಗವಂತನಿಂದಾಗಿ. ಇನ್ನು ಭವಃ ಭಾವಃ, ಕೆಲವೊಮ್ಮೆ ಹುಟ್ಟುತ್ತೇವೆ ಅಂದ್ರೆ ನಾವು ಹುಟ್ಟುತ್ತೇವೆ, ಹುಟ್ಟಿದವ್ರು ಶಾಶ್ವತನ ಅಲ್ಲ. ಇದ್ದಕ್ಕಿದ್ದಾಗೆ ಆಯುಷ್ಯ ಮುಗಿತು ಅಂದ್ರೆ ಯಾವುದೇ ಕ್ಷಣದಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಭಾವ, ನಮ್ಮ ಕುಟುಂಬದಲ್ಲಿ ಒಂದು ಜೀವಿ ಹುಟ್ಟಿತು ಅಂತ ವಿಪರೀತ ಸಂಭ್ರಮ ಪಡೋದು ಅಲ್ಲ. ಯಾರೋ ಒಬ್ರು ನಮ್ಮ ಕುಟುಂಬವನ್ನ ಬಿಟ್ಟು ಹೋದ್ರು ಅಂತ ಅಭಾವ, ಕುಟುಂಬ ಬಿಟ್ಟು ಹೋದ್ರು ಅಂತ ಹೇಳಿ ನಾವು ತುಂಬಾ ದುಃಖಪಟ್ಟು ನಮ್ಮನ್ನೇ ನಾವು ನಾಶ ಮಾಡಿಕೊಳ್ಳುವಂಥದ್ದು ಅಲ್ಲ. ಭವೋಭಾವ ಅಂದ್ರೆ ಹುಟ್ಟು ಮತ್ತು ಸಾವು ಅಂತ ಅರ್ಥ. ಸುಖ ಮತ್ತು ದುಃಖ. ಭವೋಭಾವ ಅಂದ್ರೆ ಭವ ಅಂದ್ರೆ ಹುಟ್ಟು, ಅಭಾವ ಅಂದ್ರೆ ಸಾವು ಅಂತ ಅರ್ಥ. ಭಯ, ನಮಗೆ ಭಯ ಉಂಟಾಗತ್ತೆ. ಇನ್ನು ಕೆಲವೊಮ್ಮೆ ಭಯ ಪರಿಹಾರವಾಗತ್ತೆ. ಭಗವಂತ ಭಯಕೃತ್ ಭಯನಾಶನಃ ಅಂತ. ಭಯವನ್ನು ಉಂಟು ಮಾಡುವವನು ಪರಮಾತ್ಮನೇ, ಭಯವನ್ನ ಪರಿಹಾರ ಮಾಡುವವನು ಭಗವಂತನೇ. ಹೀಗೆ ಇದೆಲ್ಲವೂ ಕೂಡ ಏನೇನು ಈ ಒಟ್ಟು 13 ಗುಣಗಳನ್ನು ಹೇಳಿದ್ದಾನೆ, ಅದೆಲ್ಲವೂ ಕೂಡ ಭಗವಂತನಿಂದಲೇ ಇರುವಂಥದ್ದು. ಭಗವಂತನಿಂದಲೇ ನಮ್ಮಲ್ಲಿ ಈ ಎಲ್ಲಾ ಗುಣಗಳು ಅಭಿವ್ಯಕ್ತಿ ಆಗುವಂಥದ್ದು. ನಮಗೆ ಜ್ಞಾನ ಬರಬೇಕಾದ್ರೂ ದೇವರು ಬೇಕು. ಆ ಬಂದ ಜ್ಞಾನ ನಮಗೆ ಉಪಯೋಗವಾಗುವಂತ ಬುದ್ಧಿಯಾಗಿ ಪರಿಣಾಮ ಆಗಬೇಕಾದ್ರೂ ದೇವರು ಬೇಕು. ಹೀಗೆ ಎಲ್ಲದರ ಹಿಂದೆ ಇವತ್ತು ನಮ್ಗೆ ಭಗವಂತ ಭಯ ಕೊಟ್ಟಿದ್ದಾನೆ ಅಂದ್ರೆ ನಾಳೆ ಭಯ ಪರಿಹಾರ ಮಾಡ್ತಾನೆ. ಇವತ್ತು ದುಃಖ ಕೊಟ್ಟಿದ್ದಾನೆ, ದುಃಖ ಪರಿಹಾರ ಮಾಡಿ ನಾಳೆ ಸುಖವನ್ನು ಕೊಡ್ತಾನೆ. ಹೀಗೆ ಎಲ್ಲವನ್ನೂ ಕೂಡ ಕೊಡುವವನು ಭಗವಂತ ಅನ್ನುವಂಥದ್ದು ಹುಟ್ಟಿದರ ಅಭಿಪ್ರಾಯ. ಬುದ್ಧಿ ಜ್ಞಾನಂ ಅಸಮ್ಮೋಹ, ಕ್ಷಮಾ ಸತ್ಯಂ ತಮಃ ಶಮಃ, ಸುಖಂ ದುಃಖಂ ಭವೋ ಭಾವ, ಭಯಂ ಚ ಅಭಯಮೇವ ಚ. ಎಲ್ಲವೂ ಕೂಡ ನನ್ನಿಂದ. ಬುದ್ಧಿ ತಿಳುವಳಿಕೆ, ಕಾರ್ಯಾಕಾರಿ ವಿವೇಕ ಅಂತಾರೆ. ನನಗೆ ವಿವೇಕ ಇಲ್ಲ ಅಂತ ಬೈತಾರೆ ಕೆಲವರು. ವಿವೇಕ ಅಂದ್ರೆ ಹಾಗೆ, ಬುದ್ಧಿ ಅಂದ್ರೆ ವಿವೇಕ, ಕಾರ್ಯಾಕಾರಿ ವಿವೇಕ. ಜ್ಞಾನ ಅಂದ್ರೆ ಕೇವಲ ಅರಿವು, ತಿಳುವಳಿಕೆ ಅಂತ ಅರ್ಥ. ಅಸಮ್ಮೋಹ, ಕೆಟ್ಟದ್ದನ್ನ ಮಾಡಲು ಬಯಸದೇ ಇರುವಂಥದ್ದು. ಕ್ಷಮ, ಕ್ಷಮಿಸುವ ಸ್ವಭಾವ. ಸತ್ಯಂ ಅಂದ್ರೆ ನೇರ ನಡೆ, ದಿಟ್ಟವಾದ ನಡೆ. ದಮಃ ಇಂದ್ರಿಯ ನಿಗ್ರಹ. ಶಮಃ ಶಾಂತವಾದ ಇಂದ್ರಿಯಗಳ ಮನಸ್ಥಿತಿ, ಭಗವಂತನಲ್ಲಿ ಕೇಂದ್ರೀಕೃತವಾದಂತ ಮನಸ್ಸು, ಅದಕ್ಕೆ ಶಮ ಅಂತ ಕರೆಯುವಂಥದ್ದು. ಸುಖ ಸುಖದ ಪ್ರಾಪ್ತಿ, ದುಃಖಂ ದುಃಖದ ಪ್ರಾಪ್ತಿ, ದುಃಖ ಬರೋದು. ಭವ ಹುಟ್ಟೋದು. ಅಭಾವ ಸಾಯುವಂಥದ್ದು. ಭಯಂ ಭಯ ಬರುವಿಕೆ. ಅಭಯಂ ಭಯ ಪರಿಹಾರವಾಗುವಿಕೆ. ಭಯಂ ಚ ಅಭಯಮೇವ ಚ, ಅಭಯಮೇವ ಚ ಅಭಯವೂ ಕೂಡ ಭಯ ಪರಿಹಾರವಾಗುವೇ ಕೂಡ. ಅದೆಲ್ಲೂ ಕೂಡ ಮತ್ತಃ ನನ್ನಿಂದ ಅಂದ್ರೆ ಎಲ್ಲವೂ ಕೂಡ ಮನುಷ್ಯನಿಗೆ ಆಗುವಂತಹ, ಮನುಷ್ಯನನ್ನ ಬಿಟ್ಟು ಹೋಗುವಂಥದ್ದು, ಮನುಷ್ಯನಿಗೆ ಬರೋದು, ಮನುಷ್ಯನಿಂದ ಹೋಗುವುದು, ಅದೆಲ್ಲವೂ ಕೂಡ ದೇವರಿಂದ ಅನ್ನೋದು ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣ. ಗುರುಗಳು ನಮಸ್ಕಾರ. ಹರೇ ನಮ ಗುರುಗಳೇ. ಹರೇ ನಮ. ಈ ಶಮಃ ಅಂದ್ರೆ ನಾವು ಪರಮಾತ್ಮನಲ್ಲಿ ಇಷ್ಟ ಅಂತ ಹೀಗೆ ತಗೋಬೇಕಾ ಅಥವಾ ಅದು ಹೇಗೆ ಗುರುಗಳದು?